ಒಂದು ಟ್ರ್ಯಾಕ್ಟರ್ ಪಂಕ್ಚರ್, ರಾಷ್ಟ್ರೀಯ ಹೆದ್ದಾರಿ ಜಾಮ್. ಹೌದು, ದಿನನಿತ್ಯ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಟ್ರಾಫಿಕ್ ಸಮಸ್ಯೆ ಕಾಮನ್ ಆಗೋಗ್ಬಿಟ್ಟಿದೆ. ಇವತ್ತು ಕೂಡ ಅದೇ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಡಾಬಸ್ಪೇಟೆ ಬಳಿ ಇರುವ ಕೆಂಗಲ್ ಕೆಂಪಳ್ಳಿ ಬಳಿ ಜೆಸಿಬಿ ರೀತಿ ಇರುವಂತಹ ಟ್ರ್ಯಾಕ್ಟರ್ ಒಂದು ಪಂಕ್ಚರ್ ಆಗಿದ್ದ ಕಾರಣ ಮತ್ತೆ ಕಿಲೋಮೀಟರ್ ದೂರದವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿ ಸಮಸ್ಯೆಯಾಗಿದೆ. ಇದರಿಂದಾಗಿ ವಾಹನ ಸವಾರರು ಹರಸಾಹಸ ಪಡುವಂತಾಯಿತು. ಮತ್ತೊಂದು ಕ್ರೇನ್ ತರಿಸಿ ಆ ಟ್ರ್ಯಾಕ್ಟರ್ನ ಸೈಡಿಗೆ ಬೀಳಿಸಲಾಯಿತು. ನಂತರದಲ್ಲಿ ಸಂಚಾರವನ್ನು ನಡೆಸಲಾಯಿತು. ಆದರೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಇಲ್ಲಿ ಉಂಟಾಗಿದ್ದು ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇತ್ತು. ಈ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಕಾಮಗಾರಿಯ ಕೆಲಸ ತುಂಬಾ ನಿಧಾನವಾಗಿ ಸಾಗ್ತಾ ಇದೆ. ಇದರಿಂದ ಅಪಘಾತ, ಟ್ರಾಫಿಕ್ ಸಮಸ್ಯೆ, ಅಳುಗುಂಡಿ ಸಮಸ್ಯೆ, ಇನ್ನು ಸಾಕಷ್ಟು ಸಮಸ್ಯೆಗಳು ಇದೇ ರಸ್ತೆಯಲ್ಲಿ ಕಾಡ್ತಾ ಇದ್ದು ದಿನನಿತ್ಯ ಓಡಾಡ್ತಾ ಇರುವಂತಹ ಸವಾರರಿಗೆ ಇದೊಂದು ರೀತಿಯಲ್ಲಿ ಹರಸಾಹಸದ ದಾರಿಯಾಗಿ ಹೋಗ್ಬಿಟ್ಟಿದೆ. ನಮ್ಮ ರಾಜ್ಯದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಹೇಬರು ಕೂಡ ತುಮಕೂರು ಎಂಪಿ ಆಗಿರುವ ವಿ ಸೋಮಣ್ಣನವರು ಜಸ್ಟ್ ಇವರೆಲ್ಲ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ ಇಲ್ಲಿನ ಈ ರೀತಿಯಾದಂತಹ ವ್ಯವಸ್ಥೆ. ಇಲ್ಲಿ ಎಷ್ಟೇ ಸಲ ಓಡಾಡಿದ್ರೂ ಕೂಡ ಇವರ ಕಣ್ಣಿಗೆ ಕಾಣ್ತಾ ಇಲ್ಲ. ಇವರಿಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವ ರೀತಿಯಾದಂತಹ ಕಾಮಗಾರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಕ್ಲೂ ಇಲ್ಲ. ಹೀಗಾಗಿ ನಾವು ಆಯ್ಕೆ ಮಾಡಿ ಕಳಿಸಿದಂತಹ ಜನಪ್ರತಿನಿಧಿಗಳು ನಮ್ಮ ಗೋಳು ಕೇಳದೇ ಇದ್ದಾಗ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.